ನಮಸ್ಕಾರ ವೀಕ್ಷಕರೇ, ಇದೇನಿದು ವಿಡಿಯೋ ಆನ್ ಮಾಡ್ತಿದ್ದಂಗೆ ಇಲ್ಲಿ ಪೊದೆಗಳನ್ನ ತೋರಿಸ್ತಾ ಇದೆ ಅಂಥೇಳಿ ಎಲ್ಲರೂ ಕೂಡ ಶಾಕ್ ಆಗ್ಬೋದು. ಎಸ್, ನಾವಿವತ್ತು ಪೊದೆಯಲ್ಲೇ ಕೂತಿರೋದು. ಆದರೆ ಈ ಬೆಳೆದಿರುವಂತಹ ಪೊದೆಗಳು ಇರೋದು ಎಲ್ಲಿ ಗೊತ್ತಾ? ನಿಜವಾಗ್ಲೂ ನೀವು ಕೂಡ ಶಾಕ್ ಆಗ್ತೀರಾ. ಇದು ನಮ್ಮ ಮಧುಗಿರಿ ಫಸ್ಟ್ ನ್ಯೂಸ್ನಲ್ಲಿ ನಿಮಗೆ ಇದರ ಒಂದು ಸಂಪೂರ್ಣ ಚಿತ್ರಣವನ್ನು ಇಲ್ಲಿ ಬಿಂಬಿಸ್ಲಿಕ್ಕೆ ಹೊರಟಿದ್ದೀವಿ. ಬನ್ನಿ, ಇವತ್ತು ನಾವಿರೋವಂತಹ ಪೊದೆ ಇನ್ನೆಲ್ಲೂ ಇಲ್ಲ. ಇಡೀ ವಿಶ್ವದಾದ್ಯಂತ 2ನೇ ಸ್ಥಾನವನ್ನು ಹೊಂದಿರುವಂತಹ ಏಕಶಿಲಾ ಬೆಟ್ಟ, ಮತ್ತು ಹಾಗೆ ಏಷ್ಯಾದ ನಂಬರ್ 1 ಏಕಶಿಲಾ ಬೆಟ್ಟ. ಇಡೀ ನಮ್ಮ ಮಧುಗಿರಿಗೆ ಒಂದು ಶ್ರೇಯೋಭಿವೃದ್ಧಿ, ಮಧುಗಿರಿ ಅಂತ ಹೆಸರು, ಆ ಹೆಸರಿಗೆ ಒಂದೊಳ್ಳೆ ಕಳೆಯನ್ನು ತಂದಿರುವಂಥ ಈ ಒಂದು ಏಕಶಿಲಾ ಬೆಟ್ಟ ಈ ಒಂದು ಪ್ರವಾಸಿ ತಾಣವಾಗಿರುವಂಥದ ಬದಲು ಇದು ಒಂದು ರೀತಿಯಲ್ಲಿ ಶೌಚಾಲಯದ ವಾತಾವರಣ ಆಗಿರುವಂಥದ್ದು ಸುಳ್ಳಲ್ಲ. ನೋಡಿ, ನಾವು ನೋಡ್ತಾ ಇರ್ಬೋದು. ಈಗ ನಾನು ಅದಕ್ಕೆ ಇಲ್ಲೇ ಕೂತ್ಕೊಂಡಿದ್ದೀನಿ. ಇದೇ ಪರಿಸ್ಥಿತಿ ಇಲ್ಲಿ ಸುತ್ತಮುತ್ತ ಎಲ್ಲ ಒಂದು ಏಕಶಿಲಾ ಬೆಟ್ಟದ ಸುತ್ತಮುತ್ತ ಎಲ್ಲ ಗಿಡಗಂಟಿಗಳು ಬೆಳ್ಕೊಂಡಿರುವಂಥದ್ದು. ನೋಡಿ, ನೀವು ಎತ್ತಗೆ ನೋಡಿದ್ರು ಇಲ್ಲಿ ಯಾವುದೇ ರೀತಿಯಾದಂಥ ಒಂದು ಎಂಟ್ರೆನ್ಸ್ ಸರಿಯಾದ ರೀತಿಯಲ್ಲಿಲ್ಲ, ಯಾವುದೇ ರೀತಿಯಾದಂಥ ಒಂದು ಕ್ಲೀನಾಗಿ ಮೇಂಟೈನ್ ಮಾಡುವಂಥದ್ದಿಲ್ಲ. ನೋಡಿ, ನೋಡ್ತಾ ಇರ್ಬೋದು ನೀವು. ಆ ಕಲ್ಲಿನಿಗೆ ಈ ಬುಡದಲ್ಲಿರ್ಬೋದು, ಹಳೆಯ ಕಟ್ಟಡಗಳಿರ್ಬೋದು, ಮತ್ತು ಹಾಗೆ ಇಲ್ಲಿ ಹೋಗುವಂಥ ರಸ್ತೆಯಲ್ಲಿರ್ಬೋದು. ಇಲ್ಲಿ ಕೆಲವೊಮ್ಮೆ ಹೋಗ್ಬೇಕಾದ್ರೆ ಸಾಕಷ್ಟು ಭಯ ಆಗುತ್ತೆ. ಏನಪ್ಪ ಅಂದರೆ ಇಲ್ಲಿ ಸಾಕಷ್ಟು ಬಾರಿ ಹೆಬ್ಬಾವು, ನಾಗರಾವು, ಗೆರೆ ಹಾವು ಅಂತೂ ಸಾಕಷ್ಟಿದ್ದಾವೆ. ಅಷ್ಟೆಲ್ಲ ಇದ್ರೂ ಇಲ್ಲಿನ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಇರ್ಬೋದು, ಸರ್ಕಾರ ಇರ್ಬೋದು, ಯಾಕಿಷ್ಟು ಮಿನಾಮೇಷ ಎಣಿಸ್ತಾ ಇದೆ ಇದರ ಅಭಿವೃದ್ಧಿಗೆ ಅಂತ ನಿಜವಾಗ್ಲೂ ಗೊತ್ತಿಲ್ಲ. ನೋಡಿ, ಈಗ ನಿಜವಾಗ್ಲೂ ಹೇಳೋದಾದ್ರೆ ಇಲ್ಲಿ ಸುತ್ತಮುತ್ತ ಎಂಟ್ರೆನ್ಸ್ ಅಲ್ಲಿ ಎಲ್ಲ ಒಂದು ಪ್ರೇಕ್ಷಣೀಯ ಸ್ಥಳಗಳು, ಎಲ್ಲ ಒಂದು ಏನು ಪ್ರವಾಸಿ ತಾಣಗಳಲ್ಲಿ ಸುತ್ತಮುತ್ತ ಒಂದು ಶೋ ಗಿಡಗಳನ್ನ ಹಾಕಿರ್ತಾರೆ. ಆದ್ರೆ ಇಲ್ಲಿ ನಾವು ಶೋ ಗಿಡಗಳನ್ನ, ಮುಳ್ಳು ಗಿಡಗಳನ್ನ ನೋಡುವಂತ ಪರಿಸ್ಥಿತಿ ಏಕಶಿಲಾ ಮಧುಗಿರಿ ಬೆಟ್ಟದ ಆವರಣದ ಸುತ್ತಮುತ್ತ ಇರುವಂಥದ್ದು. ನೋಡಿ, ಈಗ ನೀವು ನೋಡ್ತಾ ಇರುವಂಥದ್ದು ಇದು ಹಲವಾರು ಹಳೆಯ ಮಂಟಪ. ಇದು ಮಧುಗಿರಿ ಒಂದು ಏಕಶಿಲಾ ಬೆಟ್ಟಕ್ಕೆ ಆವರಣಕ್ಕೆ ಬರಬೇಕಾದ್ರೆ ಈ ಮಂಟಪದಲ್ಲಿ ಎಲ್ಲರೂ ಸಹ ಬಂದು ತಂಗಿ ಹೋಗುವಂತಹ ಸ್ಥಿತಿಗೆ ಇರುವಂಥದ್ದು. ಆದರೆ ಈ ಮಂಟಪ ಯಾವಾಗ ಬೇಕಾದರೂ ಸಂಪೂರ್ಣವಾಗಿ ಕುಸಿದು ಹೋಗ್ಬೋದು. ಮತ್ತು ಹಾಗೆ ಅಲ್ಲಿ ಸುತ್ತಮುತ್ತ ನೀವೆಲ್ಲ ನೋಡ್ತಾ ಇರ್ಬೋದು ಎಷ್ಟರ ಮಟ್ಟಿಗೆ ಗಿಡಗಂಟೆಗಳು ಬೆಳ್ಕೊಂಡಿದೆ. ಎಲ್ಲ ರೀತಿಯಾಗಿ ಒಂದು ಸೇಫ್ಟಿಗೆ ಅಂತ ಹೇಳ್ಬಿಟ್ಟು ಯಾವುದೋ ಒಂದು ದಿನ ಸ್ವತಂತ್ರ ದಿನಾಚರಣೆಗೊಮ್ಮೆ, ಏನು ಕನ್ನಡ ರಾಜ್ಯೋತ್ಸವ ದಿನಾಚರಣೆಗೊಮ್ಮೆ ಈ ರೀತಿಯಾಗಿ ಬಂದು ಇಲ್ಲಿ ಎಲ್ಲ ರೀತಿಯಾಗಿ ಮಾಡ್ಕೊಂಡು ಹೋಗ್ತಾರೆ. ನೋಡಿ, ನೀವೆಲ್ಲ ಮೇಲ್ಗಡೆಯಲ್ಲೆಲ್ಲ ನೋಡ್ತಿರ್ಬೋದು. ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಇರ್ಬೋದು, ನಮ್ಮ ಕರ್ನಾಟಕ ಸರ್ಕಾರ ಇರ್ಬೋದು, ಈಗಿರುವಂತಹ ಇಲ್ಲಿನ ಜನಪ್ರತಿನಿಧಿಗಳಿರ್ಬೋದು, ಇವರು ಯಾರ ಕಣ್ಣಿಗೂ ಇದೆಲ್ಲ ಬೀಳ್ತಾ ಇಲ್ವಾ? ನೋಡಿ, ಸಂಪೂರ್ಣವಾಗಿ ನೋಡಿ, ಅದು ಸಜ್ಜೆ ಮೇಲೆಲ್ಲ ಯಾವ ರೀತಿಯಾಗಿ ಹುಲ್ಲು ಎಲ್ಲ ಬೆಳ್ಕೊಂಡಿದೆ. ಮತ್ತೆ ಹಾಗೆ ಇಲ್ಲಿ ಕೆಳಗಡೆ ನೋಡ್ತಾ ಇರ್ಬೋದು ನೀವು, ಇಲ್ಲೂ ಅಷ್ಟೇ ಸಂಪೂರ್ಣವಾಗಿ ಏನೊಂದು ಯಾವ ರೀತಿಯಾಗಿ ಒಂದು ಮೇಂಟೆನೆನ್ಸ್ ಇಲ್ಲ. ಈಗ ನಾವು ನಿಮ್ಗೆ ತೋರಿಸ್ಲಿಕ್ಕೆ ಕೊಟ್ಟಿರುವಂತದ್ದು ಶೌಚಾಲಯ. ನೋಡಿ, ಒಂದು ಪ್ರವಾಸಿ ತಾಣ ಸುಸಜ್ಜಿತವಾಗಿರ್ಬೇಕಂದ್ರೆ ಸ್ವಚ್ಛತೆ ಅಲ್ಲಿ ಮೇನ್ ಆಗುತ್ತೆ. ಆದ್ರೆ ಇಲ್ಲಿ ಸ್ವಚ್ಛತೆ ಇಲ್ಲವೇ ಇಲ್ಲ ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್ ಶೌಚಾಲಯ. ನೋಡಿ, ಶೌಚಾಲಯಕ್ಕೆ ಹೋಗ್ಬೇಕಾದ್ರೆ ದಾರಿನೇ ಇಲ್ಲ ಕಣ್ರಿ. ಇಲ್ಲಿ ಶೌಚಾಲಯಕ್ಕೆ ಹೋಗ್ಬೇಕಂತ ಹೇಳ್ಬೋದು ದಾರಿನೇ ಇಲ್ಲ. ನಿಜವಾಗ್ಲೂ ಎಂಥ ದುಸ್ಥಿತಿಗೆ ನಮ್ಮ ಏಕಶಿಲಾ ಬೆಟ್ಟ ಇವತ್ತು ನೆನೆಗುದಿಗೆ ಬೀಳ್ತಾ ಇದೆ ಅಂದರೆ, ಯಾವ ಅಧಿಕಾರಿಗಳಿಗೂ ಕೇವಲ ಶೋಕಿಗಷ್ಟೇ ಮಧುಗಿರಿ ಏಕಶಿಲಾ ಬೆಟ್ಟ ಅಂತ ಹೇಳುವಂತಹ ಪರಿಸ್ಥಿತಿ ಈ ಮಧುಗಿರಿ ಜನತೆಗೆ ಈ ಥರದ ದುಸ್ಥಿತಿಯನ್ನು ಒದಗಿಸ್ಕೊಟ್ಟಿದೆ. ಇಲ್ಲಿನ ಒಳಗಡೆ ಬಂದರೆ ಸುತ್ತಮುತ್ತ ಒಂದು ಭಯದ ವಾತಾವರಣ ಇಲ್ಲಿ ಕಂಪ್ಲೀಟ್ ಆಗಿ ಸೃಷ್ಟಿಯಾಗಿರುವಂಥದ್ದು. ನೋಡಿ, ಈಗ ನೀವು ನಮ್ಮ ಎದುರುಗಡೆ ಇಲ್ಲಿ ಮಧುಗಿರಿಯ, ನಮ್ಮ ಕರ್ನಾಟಕದ, ಇಡೀ ನಮ್ಮ ದೇಶದ ಹೆಮ್ಮೆ ಏಕಶಿಲಾ ಬೆಟ್ಟ ನಾವಿಲ್ಲಿ ನೋಡ್ತಾ ಇರುವಂಥದ್ದು. ನೋಡಿ, ಅಲ್ಲಿ ಬೆಟ್ಟಕ್ಕಿಂತ ಹೆಚ್ಚಿನದಾಗಿ ಇವಾಗ ಇಲ್ಲಿ ಕಾಣಿಸ್ತಾ ಇರೋದು ಏನಪ್ಪ ಅಂದರೆ ಕೇವಲ ಹುಲ್ಲುಗಾವಲು, ಹಚ್ಚ ಹಸಿರ ಹುಲ್ಲುಗಾವಲು. ಅದು ಏನು ಇಲ್ಲಿ ಬೆಳೆಸಿರುವಂಥದ್ದಲ್ಲ, ಯಾವುದೇ ರೀತಿ ಶೋಕಿಗಾಗಿ ಬೆಳೆಸಿರುವಂಥದ್ದಲ್ಲ. ಕಾಂಗ್ರೆಸ್ ಗಿಡ, ಬೇಲಿ ಗಿಡ, ಮತ್ತು ಹಾಗೆ ಏನು ವಿಷಕಾರಿ ಎಲ್ಲ ಒಂದು ಬೀಜಗಳನ್ನ ಬಿತ್ತುವಂತಹ ಗಿಡಗಳು ಅಲ್ಲಿ ಬೆಳೀತಾ ಇರುವಂಥದ್ದು. ಅಂದರೆ ಅಲ್ಲಿ ವಾಸವಿರುವಂತಹ ಸರೀಸೃಪಗಳನ್ನ ನೋಡಿಬಿಟ್ರೆ ನಿಜವಾಗ್ಲೂ ಎಂಥವ್ರಿಗೂ ಸಹ ಭಯ ಆಗುತ್ತೆ. ಈಗ ನಮ್ಮ ಮಧುಗಿರಿಗೆ ನಿಜವಾಗ್ಲೂ ಹೇಳೋದಾದರೆ ಒಂದು ಇನ್ಕಮ್ ಏನಾದರೂ ಬರುತ್ತೆ ಅಂತ ಹೇಳೋದಾದರೆ ಅದರಲ್ಲಿ ಮುಖ್ಯವಾಗಿ ನಮ್ಮ ಪ್ರವಾಸಿ ತಾಣವನ್ನು ಅಭಿವೃದ್ಧಿಗೊಳಿಸಬೇಕಾಗತ್ತೆ. ಮಧುಗಿರಿಗೆ ಹೊರಗ್ನೂರು ಹೆಚ್ಚಿನದಾಗಿ ಒಳಗೆ ಬಂದಾಗ ಮಾತ್ರ ನಮ್ಮ ಸ್ಥಳಕ್ಕೆ ಒಂದು ಏನಾದರೂ ಒಂದು ಇನ್ಕಮ್ ಆದರೂ ಇರುತ್ತೆ. ನೀವು ಎಂಟ್ರೆನ್ಸ್ ಒಳಗಡೆ ಬರಬೇಕಾದ್ರೆ 20 ರೂಪಾಯಿ ಚಾರ್ಜ್ ಮಾಡಿ, ಇಲ್ಲಾಂದರೆ ಪಾರ್ಕಿಂಗ್ ಏನಾದರೂ ಗಾಡಿಗಳ ವ್ಯವಸ್ಥೆಗೆ ಬಂದರೆ ಅದಕ್ಕೆ ಪಾರ್ಕಿಂಗ್ ವ್ಯವಸ್ಥೆ ಮಾಡಿ. ಪ್ರತಿಯೊಂದರಲ್ಲೂ ಬಂದಿದ್ರ ಆದಾಯದಲ್ಲಾದರೂ ಈ ಒಂದು ಏಕಶಿಲಾ ಬೆಟ್ಟವನ್ನು ಅಭಿವೃದ್ಧಿ ಮಾಡುವಂಥ ಕೆಲಸ ಮಾಡ್ಬೋದಲ್ವಾ? ಒಂದು ಸಾಮಾನ್ಯ ಪ್ರಜ್ಞೆ ಇಲ್ಲ. ಏನಪ್ಪ ಅಂದರೆ ಆದಷ್ಟು ಬೇಗ
ಇನ್ನೇನು ನೀವು ರೋಪ್ ವೇ ಮಾಡ್ತೀರಿ, ಇದರಿಂದ ಬಹಳಷ್ಟು ಜನರಿಗೆ ಒಂದು ಶೋಕಿಯ ರೀತಿಯಲ್ಲಿ ಸೀದಾ ಮೇಲಕ್ಕೆ ಹೋಗ್ಬೋದು ಅನ್ನುವಂಥ ರೀತಿಯಲ್ಲಿ ನೀವು ಅಲ್ಲಿ ಡೆವಲಪ್ಮೆಂಟ್ ಮಾಡಿ ಈಗಿರುವಂತಹ ಪ್ರವಾಸಿ ತಾಣ ಒರಿಜಿನಲ್ ಒಂದು ನ್ಯಾಚುರಲ್ ಆಗಿ ಏನು ಉಳಿಬೇಕಿತ್ತು ಅದನ್ನೆಲ್ಲ ಧ್ವಂಸ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ದೀರಾ ಅನ್ನಿಸ್ತಾ ಇದೆ ಎಲ್ರಿಗೂ. ಅಷ್ಟರ ಮಟ್ಟಿಗೆ ಈ ಮಧುಗಿರಿ ಏಕಶಿಲಾ ನಗರಿಯ ಸುತ್ತಮುತ್ತ ಎಲ್ಲವೂ ಸಹ ಹಾಳಾಗ್ತಾ ಇರುವಂಥದ್ದು. ಹಾಗಾಗಿ ಇದನ್ನ ಉಳಿಸ್ಕೊಳ್ಬೇಕಾದಂಥದ್ದು ನಮ್ಮ ಮಧುಗಿರಿಯ ಜನತೆಯ ಕರ್ತವ್ಯ. ಹಾಗಾಗಿ ಮುಂದಿನ ದಿನಗಳಲ್ಲಿ ಇಲ್ಲಿಗೆ ಯಾವ ಪ್ರವಾಸಿಗರನ್ನು ಬಿಡದಂತೆ ಇಲ್ಲಿನ ಜನರು ಸಹ ಸ್ವತಃ ಒಕ್ಕಲಿಪಿಸುವಂತಹ ಕೆಲಸವನ್ನ ಈಗ ಜನ ಮಾಡ್ತಾ ಇದ್ದಾರೆ ಈಗಾಗಲೇ. ಹಾಗಾಗಿ ಆದಷ್ಟು ಬೇಗ ಎಚ್ಚೆತ್ಕೊಳ್ಬೇಕು. ಈ ಒಂದು ಮಧುಗಿರಿ ಏಕಶಿಲಾ ಬೆಟ್ಟದ ಒಂದು ಅಭಿವೃದ್ಧಿಗಾಗಿ ಎಲ್ಲರೂ ಸಹ ಶ್ರಮಿಸಬೇಕು. ಸ್ವಇಚ್ಛೆಯಿಂದ ನೀವು ಅಷ್ಟೇ ಮುಂದೆ ಬಂದು ಇಲ್ಲಿನ ಸ್ವಚ್ಛತೆ ಕಾರ್ಯದಲ್ಲಿ ತೊಡಗಿಸ್ಕೊಳ್ಳಿ. ಟ್ರೆಂಡ್ಸ್ನಲ್ಲಿ ಬರ್ತಿದ್ದಂಗೆ ಮತ್ತೊಂದು ದಾರುಣ ಸ್ಥಿತಿ ಇಲ್ಲಿ ಎದುರಾಗ್ತದೆ. ಏನಪ್ಪ ಅಂದರೆ ನೋಡಿ, ಮಳೆ ಬಂದರೂ ಅಷ್ಟೇ, ಚಳಿ ಬಂದರೂ ಅಷ್ಟೇ, ಏನು ಬಂದರೂ ಅಷ್ಟೇ, ಇಲ್ಲಿ ಇರುವಂತಹ ಏನು ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ವತಿಯಿಂದ ಇಲ್ಲೊಬ್ಬರ ವಾಚ್ಮೆನ್ ನೇಮಿಸಲಾಗಿರೋದು. ಅಂದರೆ ಯಾರು ಒಳಗೆ ಬರ್ತಾರೆ, ಯಾರು ಹೋಗ್ತಾರೆ, ಒಂದು ಎಂಟ್ರಿನ ಮಾಡ್ಕೊಳ್ಳೋಕ್ಕೆ ಒಂದು ಟೇಬಲ್ ವ್ಯವಸ್ಥೆನ ಮಾಡಿದ್ದಾರೆ ನೋಡಿ. ಯಾವ ಮಳೆ ಬಂದರೂ ಅಷ್ಟೇ, ಏನು ಬಿಸಿಲು ಬಂದರೂ ಅಷ್ಟೇ, ಅವರು ಬೆಳಗ್ಗೆಯಿಂದ ಸಂಜೆವರೆಗೂ ಅಲ್ಲಿ ಕೂತು ಎಲ್ಲರನ್ನು ಎಂಟ್ರಿ ತಗೊಂಡು ಅಲ್ಲೇ ಇದ್ದು ಅಲ್ಲೇ ಅವ್ರ ಜೀವನ ನಡೆಸುವಂತಹ ದಾರುಣ ಸ್ಥಿತಿ ಈ ಒಂದು ಮಧುಗಿರಿ ಏಕಶಿಲಾ ಬೆಟ್ಟಕ್ಕೆ ಇಲ್ಲಿನ ಒಂದು ವ್ಯವಸ್ಥೆ ಆ ರೀತಿಯಾಗಿ ಇದೆ ಅನ್ನುವಂಥದ್ದು ಹೇಳಲಿಕ್ಕೆ ನಿಜವಾಗ್ಲೂ ನಮಗೂ ಸಹ ಸಾಕಷ್ಟು ನೋವಾಗ್ತಾ ಇದೆ.